ಹಾಯ್ ಸ್ನೇಹಿತರೆಲ್ಲರಿಗೂ ಪ್ರಕಾಶ್ ಮೈಲಿ ಕಡೆಯಿಂದ ಮತ್ತೊಮ್ಮೆ ಹಾಯ್. ಎಲ್ಲರ ಪ್ರೇಕ್ಷಕರ ಅಪೇಕ್ಷೆ ಮೇರೆಗೆ ಮತ್ತೊಮ್ಮೆ ಈ ಸ್ಟ್ಯಾಂಡಪ್ ಕಾಮಿಡಿ. ತುಂಬ ಜನ ಸಿಕ್ಕಿದಾಗೆಲ್ಲ ಕೇಳ್ತಿದ್ರು, ನೀವು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಿರುವಾಗ ನಮ್ಗೆ ತುಂಬ ಖುಷಿ ಆಗ್ತಿತ್ತು, ನಿಮ್ಮ ಕಾಮಿಡಿ ವಿಡಿಯೋಕ್ಕೋಸ್ಕರ ಕಾಯ್ತಾ ಇದ್ದೆ. ಈ ರೀತಿ ಒಂದು 3-4 ಜನ ಆದರೂ ನನಗೆ ಹೇಳಿದ್ದಾರೆ. ಸೊ ಬಟ್ ಮಾಡೋಕ್ಕೆ ಪುರ್ಸೊತೆ ಆಗ್ತಿರಲಿಲ್ಲ, ಮತ್ತು ತುಂಬ ಥಿಂಕ್ ಮಾಡಬೇಕಾಗುತ್ತೆ. ಸೊ ಇವತ್ತು ಮಾಡೋಣ ಅಂಥೇಳಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಸೊ ನಗ್ತಾಯಿರಿ, ನಗಿಸ್ತಾಯಿರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಏನಪ್ಪ ಅಂದರೆ, ನಾನು ಕಾಮಿಡಿ ವಿಡಿಯೋ ಮಾಡೋದು ನಿಲ್ಲಿಸಿದ್ದು ಯಾಕೆ ಅಂದರೆ, ಈ ತಮಾಷೆ ಮಾಡ್ತಾ ಮಾಡ್ತಾ ನಾವೇ ಒಂದು 24 hours ಕಾಮಿಡಿಯಲ್ಲಿ ಇರ್ತೀವಿ. ಎಲ್ಲಿ ಹೋದರೂ ಈ ಯೂಟ್ಯೂಬ್ ಫೇಸ್ಬುಕ್ಕಲ್ಲೆಲ್ಲ ಬರ್ತಾಯಿದ್ರೆ ಜನಗಳು ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ. ಅವರು ನಮ್ಮ ನೋಡೋ ರೀತಿ ಏನಂದ್ರೆ ನಗ್ತಾನೆ ನೋಡ್ತಾರೆ. ನಮಗೆ ಡೌಟ್ ಆಗ್ತದೆ, ಯಾಕೆ ನಗ್ತಾ ಇರ್ತಾರೆ, ಯಾಕೆ ನಗ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ. ನಾವೇ ನಮ್ಮನ್ನು ನೋಡೋದು, ಏನಾದರೂ ಮುಖದಲ್ಲಿ ಏನಾದರೂ ಇದೆಯಾ ಅಥವಾ ಏನಕ್ಕೆ ನಗ್ತಾ ಇದ್ದಾರೆ ಅನ್ನೋ ರೀಸನ್ ಗೊತ್ತಾಗಲ್ಲ. ಇನ್ನೊಂದು ಏನಂದರೆ, ಮೊನ್ನೆ ನಾನು ಮಣಿಪಾಲದಲ್ಲಿ ಬಸ್ಸಲ್ಲಿ ನಿಂತಿದ್ದೆ, ಮಣಿಪಾಲದಿಂದ ಕಾರ್ಕಳಕ್ಕೆ ಬರೋಕ್ಕೆ. ಏನೋ ಒಂದು ಅರ್ಜೆಂಟಲ್ಲಿದ್ದೆ, ಬಂದು ಬಸ್ ಸ್ಟಾಪಲ್ಲಿ ನಿಂತಿದ್ದೆ. ಒಬ್ಬ ಸ್ಕೂಲ್ ಹುಡುಗ ಅಲ್ಲಿ ನಿಂತಿದ್ದ, ಅವನ ಪಕ್ಕನೇ ನಿಂತಿದ್ದೆ. ಅವನಿಗೆ ಪರಿಚಯ ಇರೋರೊಬ್ಬರು ಬಂದ್ರಲ್ಲಿ ಬಂದು ಅವನಿಗೆ ಒಂದು ಚಾಕ್ಲೇಟ್ ಕೊಟ್ಟರು, ಒಂದು ಕಾಸ್ಟ್ಲಿ ಫಾರಿನ್ ಚಾಕ್ಲೇಟ್ ಕೊಟ್ಟರು. ಅವನೇನು ಮಾಡ್ದೆ, ಅದನ್ನು ಓಪನ್ ಮಾಡ್ದೆ, ಒಂದು ಪೀಸ್ ತೆಗೆದು ನಂಗೆ ಕೊಟ್ಟ. ತುಂಬ ಖುಷಿಯಾಯಿತು. ಮಕ್ಕಳಿಗೆ ಇಂಥ ಸಂಸ್ಕೃತಿ, ಹಂಚ್ಕೊಂಡು ತಿನ್ನೋದು, ಈ ಗುಣಗಳೆಲ್ಲ ಮನೆಯಲ್ಲಿ ಕಲಿಸಿದರೆ ಮಾತ್ರ ಬರೋದು. ಹಂಗೆ ಅವನು ನೋಡಿ ತುಂಬ ಖುಷಿಯಾಯಿತು. ಓ, ಈಗಲೂ ಇಂಥ ಮಕ್ಕಳು ಇದ್ದಾರಲ್ವ ಅಂತ. ನಾವು ಸಣ್ಣ ಇರುವಾಗೆಲ್ಲ ನಾವು ಹಾಗೆ ಹಂಚ್ಕೊಂಡು ತಿಂದವರು. ಸೊ ತುಂಬ ಖುಷಿಯಾಯಿತು ನನಗೆ. ಅವನಿಗೆ ಏನಾದರೂ ಒಂದು ಕ್ವಶನ್ ಕೇಳಬೇಕನ್ನಿಸ್ತು. ನಾನು ಕೇಳಿದೆ, ಯಾಕಪ್ಪ ಇಷ್ಟು ಕಾಸ್ಟ್ಲಿ ಚಾಕ್ಲೇಟ್ ಕೊಟ್ಟಿದ್ದಾರೆ, ನಿಂಗೊಬ್ಬನೇ ತಿನ್ಬೋದಿತ್ತಲ್ಲ, ನನಗೆ ಯಾಕೆ ಕೊಟ್ಟೆ ಅಂತ ಕೇಳಿದೆ. ಅದಕ್ಕೆ ಅವನೇನು ಹೇಳೋದಾಗುತ್ತಾ, ನನಗೆ ಅಮ್ಮ ಹೇಳಿದ್ದಾರೆ, ಯಾರಾದರೂ ಏನಾದರೂ ಕೊಟ್ಟರೆ ಮೊದಲು ಚೂರು ನಾಯಿಗೆ ಹಾಕಿ ಆಮೇಲೆ ತಿನ್ನು ಅಂತಂದರು. ಬೇಕಿತ್ತು. ಇದನ್ನು ಅಬ್ಸರ್ವ್ ಮಾಡ್ತಿದ್ಲು ಒಂದು ಬಸ್ಸಿಗೆ ನಿಂತವಳು. ಅವಳು ನೆಗಲಿಕ್ಕೆ ಶುರು ಮಾಡಿದ್ಲು ಜೋರು. ನನಗೆ ಸಾಕಾಯಿತು ಇವೊಂದು. ಅವನಷ್ಟು ಹೇಳಿದೆ, ಸೀದಾ ಹೋದ. ಅವನು ಬಸ್ ಬಂತು, ಸ್ಕೂಲ್ ಬಸ್ಸಲ್ಲಿ ಹೋದ. ಅವಳು ನೆಗಡ್ತಾನೆ ಇದ್ದಾಳೆ. ನಾನು ಸ್ವಲ್ಪ ಮ್ಯಾನೇಜ್ ಮಾಡಿದೆ. ಸೊ ಇಂಡೈರೆಕ್ಟಾಗಿ ನಾಯಿ ಅಂದ. ಏನು ಮಾಡೋದು, ಕೆಲವು ಟೈಮ್ ಇರುತ್ತೆ. ಅವಮಾನವೇ ಸನ್ಮಾನ ಅಂತ ಒಂದು ಇದಿದೆ ಅಲ್ಲ, ಅದು ಮನಸ್ಸಿಗೆ ಇಟ್ಕೊಂಡು ಒಂದು ಸ್ವಲ್ಪ ಕಾಮಾದೆ. ಆನಂತರ ಬಸ್ ಬಂತು. ಅರ್ಜೆಂಟಲ್ಲಿ ಈ ಬಸ್ಸಲ್ಲಿ ಸೀಟ್ ಸಿಗಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಹಿಂದ್ಗಡೆ ಬಸ್ ಹತ್ತಿದ್ರೆ ಈ ಹೊಂಡಗಳಿಗೆಲ್ಲ ಹರಿಸ್ಕೊಂಡು ಹೋಗ್ತಾನೆ ಅವನು. ಬಟ್ ಬಸ್ ಡ್ರೈವರ್ ಈ ಕಡೆ ಎಲ್ಲ ಬಸ್ ಡ್ರೈವ್ ಮಾಡ್ತಾನೆ ಅಂದ್ಕೊಳ್ಳಲ್ಲ, ಫ್ಲೈಟ್ ಡ್ರೈವ್ ಮಾಡ್ತಿದ್ದೀನಿ ಅನ್ನೋ ಫೀಲಲ್ಲಿ ಇರ್ತಾನೆ. ಸೊ ಹೊಂಡಗಳೆಲ್ಲ ಕಾಣ್ತಿರಲ್ಲ, ಹಾರ್ತಾ ಹೋಗ್ತಾ ಇರುತ್ತೆ ಹಿಂಗೆ ಬಸ್. ಸೊ ಹಿಂದ್ಗಡೆ ಟಾಪಿನವರೆಗೆ ಹಾರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಬಸ್ ಬಂದು ಅರ್ಜೆಂಟಿಗೆ ಬಸ್ ಬೋರ್ಡ್ ನೋಡಿದೆ, ಇಮಿಡಿಯೇಟಾಗಿ ಒಳಗೆ ಹೋಗಿ ಕೂತೆ. ಫ್ರಂಟ್ ಸೀಟಲ್ಲಿ, ಫ್ರಂಟ್ ಡೋರಲ್ಲಿ ಆಗ್ತದೆ. ಮುಂದ್ಗಡೆ ಹೋಗಿ ಒಂದು ಸೀಟಲ್ಲಿ ಕೂತಾದ ನಂತರ ಇವಳು ನೆಗಡ್ತಿದ್ಲಲ್ಲ, ಇವಳು ಹತ್ತಿದ್ದು ಬಂದು ನನ್ನ ಸೀಟ್ ಪಕ್ಕನೇ ಕೂತು ಮತ್ತೆ ನೆಗಡ್ತಿದ್ದಾಳೆ. ನಂಗೆ ಸಿಟ್ಟು ಬರ್ತಾಯಿದೆ. ಏನೋ ಅಂದ, ನಂಗೆ ಬೇಡ ಇತ್ತು. ಅದು ಚಾಕ್ಲೇಟ್ ತಿಂದಾಯಿತು, ಬಿಸಾಡೋಂಗಿಲ್ಲ, ಇಲ್ಲಾಂದರೆ ಬಿಸಾಡ್ತಿದ್ದೆ. ಸೊ ಅದನ್ನು ಅಷ್ಟು ದೊಡ್ಡ ಇಶ್ಯೂ ಮಾಡೋದು ಅನ್ನೋದು, ಅಷ್ಟು ನಗು ತರಿಸ್ದ ಅನ್ನೋದು ನನಗೆ. ಅಷ್ಟೊತ್ತಾಗುವಾಗ ಕಂಡಕ್ಟ್ರ್ ಬಂದ. ಸೊ ಅವಳದು ಟಿಕೆಟ್ ತೆಗ್ದ, ನನ್ನಲ್ಲಿ ಟಿಕೆಟ್ ಕೇಳಿದಾಗ ಇಲ್ಲಿಗೆ ಕಾರ್ಕಳ ಒಂದು ಕೊಡಿ ಅಂದ ಟಿಕೆಟ್. ಆಗ ಅವನು ಹೇಳ್ದ, ಸರ್ ಇದು ಕಾರ್ಕಳಕ್ಕೆ ಹೋಗಲ್ಲ, ಇದು ಪರ್ಕಳಕ್ಕೆ ಹೋಗು ಬಸ್ ಅಂದ. ಮತ್ತೆ ತಗಲಾಕೊಂಡ. ಹೋಗಲ್ವಾ ಅಂದೆ. ಅವಳು ಮತ್ತೆ ಜೋರು ನೆಗಲಿಕ್ಕೆ ಶುರು ಮಾಡಿದ್ಲು. ಆನಂತರ ನಂಗೆ ನಗು ಬರ್ತಾಯಿಲ್ಲ, ಯಾಕಂದರೆ ಮ್ಯಾನೇಜ್ ಮಾಡಬೇಕಲ್ವ. ಸೊ ಅರ್ಜೆಂಟಲ್ಲಿ ಕಾರ್ಕಳನ ಪರ್ಕಳನ ಅಂತ ಗೊತ್ತಾಗಿಲ್ಲ, ಹಾಕಿಬಿಟ್ಟಿದ್ದೀನಿ. ಸೊ ಏನಾದರೂ ಮ್ಯಾನೇಜ್ ಮಾಡೋಣ ಅಂತ ಹೇಳಿದೆ. ಕಂಡಕ್ಟ್ರಲ್ಲಿ ಕೇಳಿದೆ, ಸೊ ಇವಾಗ ಕಾರ್ಕಳಕ್ಕೆ ಹೆಂಗೆ ಹೋಗೋದು ಅಂತ ಕೇಳಿದೆ. ನಾನು ಅಪರಿಚಿತ ಅಂತ ಅಂದ್ಕೊಳ್ಳಿ ಅಂತ. ಸೊ ಅವರು ಹೇಳಿದರು, ನೀವು ಹಿರಿಯಡ್ಕದಲ್ಲಿ ಇಳ್ಕೊಳ್ಳಿ, ಮತ್ತು ಅಲ್ಲಿ ಕಾರ್ಕಳ ಬಸ್ ಬರುತ್ತೆ, ಹತ್ಕೊಂಡು ಹೋಗಿ ಅಂತ. ಓಕೆ ಥ್ಯಾಂಕ್ ಯು ಸರ್ ಅಂತ ಹೇಳಿದೆ. ಹಾಗಾದರೆ ಹಿರಿಯಡ್ಕೊಂಡು ಟಿಕೆಟ್ ಕೊಡಿ ಅಂತ ತಗೊಂಡೆ. ಇವಳು ನೆಗಡ್ತಾನೆ ಇದ್ಲು. ಮತ್ತು ಸ್ವಲ್ಪ ದೂರ ಬಂದ ನಂತರ ಕೇಳಿದ್ದು, ನಿಮ್ಮ ಪ್ರಕಾಶ್ ಅಲ್ವಾ ಅಂತ. ಇವಳಿಗೆ ಗೊತ್ತಾ ನಾನು ಅಂದೆ.
ನಿಂಗೆ ಕಾರ್ಕಳ ಹೆಂಗೆ ಹೋಗುದು ಅಂತ ಗೊತ್ತಿಲ್ವ ಅಂತ ಕೇಳ್ತಿದ್ದೆ. ಸೊ ಮರ್ಯಾದೆ ತೆಗಿಬೇಡ, ಸ್ವಲ್ಪ ಸೈಲೆಂಟ್ ಆಗಿರು ಅಂದೆ. ಮೊದಲೇ ನಾನಿಲ್ಲಿ ನೊಂದಿದ್ದೀನಿ, ಮತ್ತಷ್ಟು ಮರ್ಯಾದೆ ತೆಗಿಬೇಡ ಅಂತ. ಸೊ ಅವಳು ಹೇಳಿದ್ದು, ನಂಗೆ ಡೌಟು, ನಿನಗೆ ಹಿರಿಯಡ್ಕದಿಂದ ಇಳಿದು ಮತ್ತೆ ನೀನು ಮಣಿಪಾಲಕ್ಕೆ ವಾಪಸ್ ಬರ್ತೀಯೇನ. ಸೊ ಹಂಗಿದೆ ನಿನ್ನ ಕಂಡೀಷನ್ ಅಂತ. ಸೊ ಏನು ಮಾಡೋದು, ಟೈಮ್ ಹೇಳೋಕ್ಕಾಗಲ್ಲ. ಸೊ ಇದೇ ರೀತಿಗೆಲ್ಲ ಅನುಭವಗಳೆಲ್ಲ ಆಗ್ತಾ ಇರುತ್ತೆ. ಏನಂದರೆ ನಾವು ಕಾಮಿಡಿ ಮಾಡೋಕ್ಕೆ ಹೋದರೆ ನಮ್ಮ ಲೈಫೇ ಕಾಮಿಡಿ ಆಗ್ತಾ ಹೋಗುತ್ತೆ. ಸೊ ಇದೊಂದು ಎಕ್ಸ್ಪೀರಿಯೆನ್ಸ್ ಒಂದು ಶೇರ್ ಮಾಡಿದೆ ನಿಮ್ಮ ಜೊತೆ. ಇದನ್ನು ನಡೆದಿರೋದು ಹಾಗೆ. ಏನಪ್ಪ ಅಂದರೆ, ನಾನು ಇಷ್ಟು ದಿವಸ ಏನು ಸುಮ್ಮನೆ ಕೂತಿಲ್ಲ, ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಇವಾಗ ಮನುಷ್ಯರೆಲ್ಲ ತುಂಬ ದುಃಖದಲ್ಲಿ, ಬೇಜಾರದಲ್ಲಿ, ಪ್ರಪಂಚ ಎಲ್ಲ ರೀಲ್ಸ್ ನೋಡ್ತಾ ಏನೇನೋ ಮಾಡ್ತಾ ಅವರ ಲೋಕದಲ್ಲಿ ತೇಲ್ತಾ ಇದ್ದಾರೆ. ಇಮಿಡಿಯೇಟಾಗಿ ಎಲ್ರಿಗೊಂದು ಸೊಲ್ಯೂಷನ್ ಬೇಕಲ್ವಾ. ಇವಾಗ ಏನಾದರೂ ಒಂದು, ಇವಾಗ ನನ್ನ ಕಡೆ ಮಾರ್ಕೆಟ್ ಅಟ್ರಾಕ್ಷನ್ ಮಾಡಬೇಕಲ್ವಾ, ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಈಗಿನ ಜನ್ರೇಷನ್ಗೆ ಅಂತೇಳಿ ಯೋಚನೆ ಮಾಡಿ 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 ಅದು ನಾನೊಂದು ಗುರುಗಳ ಹತ್ರ ಹೋದೆ. ಅವರು ಇನ್ಸ್ಪಿರೇಷನ್ ಆದರು. ಅವರು ಹೇಳಿದರು, ನೋಡು ನೀನು ಸಿನಿಮಾ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅದೇನು ಮಾಡೋಕ್ಕೆ ಹೋಗಬೇಡ. ನೀನು ಸತ್ತ ನಂತರನೂ ಜನ ನಿನ್ನ ನೆನಪಲ್ಲಿ ಇಟ್ಕೋಬೇಕಾದ್ರೆ ಅಂಥದ್ದೊಂದು ಏನಾದರೂ ಕಂಡು ಹಿಡಿ ಅಂತ ಹೇಳಿದರು. ಹೌದಲ್ವಾ. ಸೊ ಏನೋ ಒಳ್ಳೆ ಮಾತು ಅಂದಿದ್ದಾರೆ ಅಂಥೇಳಿ ಯೋಚನೆ ಮಾಡಿದೆ. ಆವಾಗ ನಂಗೆ ಗೊತ್ತಾಯಿತು, ಈ ಖುಷಿಯಾಗಿರೋಕ್ಕೆ ಒಂದು ಟ್ಯಾಬ್ಲೆಟ್ ಮಾಡಿದರೆ ಹೆಂಗೆ ಅಂತ. ಎಷ್ಟೇ ಬೇಸರದಲ್ಲಿರಲಿ, ಎಷ್ಟೇ ದುಃಖದಲ್ಲಿದ್ದರೆ ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಸಾಕು. ಒಂದು 5 to 10 minutes ಒಳಗೆ ತುಂಬ ಹ್ಯಾಪಿ ಆಗಿರೋ ಹಂಗೆ ಒಂದು ಟ್ಯಾಬ್ಲೆಟ್ ಕಂಡು ಹಿಡಿದ್ರೆ ಹೆಂಗೆ ಅಂತೇಳಿ ಯೋಚನೆ ಮಾಡಿದೆ. ಸೊ ಅದು ಮಾಡಿ ಅದರಲ್ಲಿ ಸಕ್ಸಸ್ಸು ಅದೇ. ಸಕ್ಸಸ್ ಅಂದರೆ ಅದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಬೇಕಲ್ಲ. ನನಗೊಬ್ಬ ಶಿಷ್ಯ ಸಿಕ್ತ, ಅವನಲ್ಲಿ ನಾನು ಶೇರ್ ಮಾಡಿದೆ, ಹಿಂಗೊಂದು ನನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ, ನೀನು ನನ್ನ ಜೊತೆ ಜಾಯ್ನ್ ಆಗಬೇಕು ಅಂತ ಹೇಳಿ. ಓಕೆ ಅಂತ ಗುರುಗಳೇ ಅಂತೇಳಿ ಬಂದ. ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಚೆನ್ನಾಗಿ ಆಯಿತು. ಏನು ಮಾಡಿದ್ವಿ, ಫಸ್ಟ್ ಅದನ್ನು ಟ್ಯಾಬ್ಲೆಟ್ ರೆಡಿ ಆಯಿತು. ಆದರೆ ಯಾರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದು ಅನ್ನೋದು ಒಂದು ಸವಾಲಾಗಿತ್ತು. ಆವಾಗ ಒಂದು ಪಕ್ಕದ ಮನೆ ಆಂಟಿ ಗಂಡ ಸತ್ತಿರೋಗಿದ್ದ, ಏನೋ ಅಕಸ್ಮಾತ್ತಾಗಿ. ನಾನು ಹೇಳಿದೆ, ಈಗ ಹೇಗೂ ಆಂಟಿ ಗೊಡೋ ಅಂತ ಆಳ್ತಿರ್ತಾಳೆ, ನೀನೊಂದು ಕೆಲಸ ಮಾಡು, ಶಿಷ್ಯನಿಗೆ ಹೇಳಿದೆ, ಹೋಗಿ ಈ ಟ್ಯಾಬ್ಲೆಟ್ ಒಂದು ಅವಳಿಗೆ ಹೆಂಗಾದ್ರೂ ಮಾಡಿ ಕೊಟ್ಬಿಡು. ಸೊ ಆವಾಗ ನಮಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗುತ್ತೆ. ಹೆಂಗೆ ಅವಳು ಖುಷಿಯಾಗಿದ್ದರೆ ನಮ್ಮದು ಎಕ್ಸ್ಪೆರಿಮೆಂಟು ಸಕ್ಸಸ್ ಅಂತೇಳಿ. ಸೊ ನಾನು ಹೋದೆ ಅಲ್ಲಿ ಆ ಮನೆಗೆ. ಎಲ್ಲರೂ ಬಂದಿದ್ದರು. ನೋಡ್ತೀನಿ, ಇವಳ ಸತ್ತಿದ್ದಾನಲ್ಲ ಅವನ ಹೆಂಡತಿ ಆಂಟಿ ತುಂಬ ಖುಷಿಯಾಗಿದ್ದಾಳೆ. ನನಗೂ ತುಂಬ ಖುಷಿಯಾಯಿತು. ಸೊ ಸಖತ್ ವರ್ಕ್ ಆಗ್ತಿದೆ ಅಂತೇಳಿ ಬಂದವರನ್ನೆಲ್ಲ ಈ ಮದುವೆ ನಮ್ಮ ಮನೆಗೆ ವೆಲ್ಕಮ್ ಮಾಡ್ದಂಗೆ ಮಾಡ್ತಿದ್ದಾಳೆ. ಅವಳ ಖುಷಿಗೆ ಪಾರವೇ ಇಲ್ಲ, ಹಾಗೆ ಖುಷಿಯಾಗಿದ್ದಾಳೆ. ಸೊ ಅವಳ ಗಂಡನ ರಿಲೇಟಿವ್ಸ್ ಎಲ್ಲ ಇದನ್ನೆಲ್ಲ ನೋಡಿ ಅವರೆಲ್ಲ ಪ್ಲ್ಯಾನ್ ಮಾಡಿಕೊಂಡ್ರು, ಇವಳು ಏನಾದರೂ ಗಂಡನಿಗೆ ಮಾಡಿರ್ಬೋದು, ಇಷ್ಟು ಖುಷಿಯಾಗಿದ್ದಾಳೆ ಅಂದರೆ ಸಮಥಿಂಗ್ ಈಸ್ ರಾಂಗ್ ಅಂತೇಳಿ ಒಂದು ಮೀಟಿಂಗ್ ಮಾಡ್ತಾಯಿದ್ರು. ನಾನು ಅಲ್ಲೇ ಹತ್ತಿರ ಆ ಕಡೆ ಈ ಕಡೆ ಹಿಂಗೆ ಹೋಗ್ತಿದ್ನಾ, ಇದೆಲ್ಲ ನನ್ನ ಕಿವಿಗೆ ಬಿತ್ತು. ಸೊ ಮತ್ತು ನಾನು ಅವರನ್ನು ಕರೆದೆ, ನೋಡಿ ಅದು ಹಾಗೇನಿಲ್ಲ, ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ, ಎಂಥ ದುಃಖದಲ್ಲಿದ್ದರೂ ಖುಷಿಯಾಗಿರುವಂಥ ಒಂದು ಟ್ಯಾಬ್ಲೆಟ್ ಅದು, ಅದನ್ನು ಕೊಟ್ಟಿದ್ದೀನಿ ಹಾಗೆ ಅಂತ ಹೇಳಿದೆ. ಓ ಹೌದಾ, ಇಲ್ಲಾಂದರೆ ಅವರೆಲ್ಲ ಸೇರಿ ಹೊಡಿಯೋದ್ರಲ್ಲಿದ್ದರು. ಸೊ ಮತ್ತೆ ಆಯಿತು, ಬಂದೆ, ನನ್ನ ಆಫೀಸಿಗೆ ಬಂದೆ. ನನ್ನ ಶಿಷ್ಯ ಬಂದ, ಹೆಂಗೆ ನೋಡಿದ್ಯಾ ನಮ್ಮ ಟ್ಯಾಬ್ಲೆಟ್ ವರ್ಕ್ ಆಗ್ತಾಯಿದೆ ಅಂತ. ಆಗ ಅವನು ಹೇಳಿದೆ, ಏನು ವರ್ಕ್ ಆಗುತ್ತೆ, ನಾನು ಆ ಟ್ಯಾಬ್ಲೆಟೇ ಕೊಟ್ಟಿಲ್ಲ ಆಂಟಿಗೆ ಅಂತ. ಅವಳು ಆಲ್ರೆಡಿ ಖುಷಿಯಲ್ಲಿದ್ಲು, ನಾನು ಯಾಕೆ ಕೊಡಲಿ ಅಂತೇಳಿ ಕೊಟ್ಟೇ ಇಲ್ಲ ಅಂತಿದ್ದೆ. ಏನ್ರಿ ಪ್ರಪಂಚ. ಸ್ವಲ್ಪ ಹೊತ್ತಾಗ ಆಂಟಿ ಬಂದಳು, ಏನೋ ನಮ್ಮ ಗಂಡನ ಕಡೆಯವರು ನಾನು ಖುಷಿಯಲ್ಲಿದ್ದನ್ನು ನೋಡಿ ಹೊಡಿಯೋಕ್ಕೆ ಬಂದಿದ್ರಂತೆ, ನೀವೇ ಅದೇನು ಹೇಳಿ ತಪ್ಪಿಸಿದ್ರಂತೆ, ತಗೊಳ್ಳಿ 500 ರೂಪಾಯಿ ಅಂತೇಳಿ ಕೊಟ್ಟು. ಏನು ಪರಿಸ್ಥಿತಿ ರೀ. ಸೊ ಅಲ್ಲೂ ವರ್ಕ್ ಮಾಡಲಿಕ್ಕೆ ಆಗಿಲ್ಲ, ಚೆಕ್ ಮಾಡೋಕ್ಕೆ ಎಕ್ಸ್ಪೆರಿಮೆಂಟ್ ಹೆಂಗಾಗಿದೆ ಅಂತ ಗೊತ್ತಾಗಿಲ್ಲ, ಅದು ಶ್ಯಾಂಪಲ್ ಚೆಕ್. ಮತ್ತೇನು ಮಾಡೋದು ಅಂದರೆ, ತುಂಬ ದಿನ ಕಾದ ನಂತರ ಒಬ್ಬಳು ಸುಸೈಡ್ ಅಟೆಂಪ್ಟ್ ಮಾಡ್ತಿದ್ದವಳು ಇದ್ಳು, ತುಂಬ ಡಿಪ್ರೆಷನ್ಗೆ ಹೋಗಿದ್ಲು, ಲವ್ ಫೇಲ್ಯೂರ್. ಸೊ ಅವಳಿಗೆ ಖುಷಿ ಕೊಡಬೇಕಲ್ಲ, ಅಲ್ಲಿ ವರ್ಕ್ ಆಗುತ್ತಾ ಅಂತ ನೋಡಿದೆ. ಮತ್ತು ಅವಳು ಆ ಟ್ಯಾಬ್ಲೆಟ್ ತಗೊಂಡು ಕೂಡಲೇ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ನಾನು ಯಾಕೆ ಸಾಯಬೇಕು, ಸೊ ನನ್ನ ಲೈಫ್ ಇಲ್ವಾ, ಹಿಂಗೆಲ್ಲ ಪಾಸಿಟಿವ್ ಥಿಂಕಿಂಗ್ ಬಂತು ಅವಳ ಮೈಂಡಿಗೆ. ಸೊ ಇದು ವರ್ಕ್ ಆಗುತ್ತೆ. ನಾನು ಶಿಷ್ಯನಿಗೆ ಹೇಳಿದೆ, ತುಂಬ ಲೋಡ್ ಕಟ್ಲಿ ಸ್ಟಾಕ್ ಮಾಡೋದು, ಇಡೀ ಇಂಡಿಯಾ ಮಾರ್ಕೆಟ್ ಮಾಡುವ ಅಂತೇಳಿ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಆಗ ಶಿಷ್ಯ ಒಂದು ಐಡಿಯಾ ಕೊಟ್ಟ, ನಾವು ಸ್ವಲ್ಪ ಮಾಡುವ ಗುರುಗಳೇ, ಅಮ್ಮಂತರ ನೋಡುವ ಅಂತ. ನೋಡಿದರೆ ಮಾರ್ಕೆಟ್ ಏನು ನಮಗೆ ಇದು ವರ್ಕ್ ಆದ್ರೂ ಡಲ್ಲಿದೆ. ಎಲ್ಲರೂ ಕೇಳ್ತಿರೋದೇನೆಂದರೆ ಬೇಸರ ತರಿಸುವ ಟ್ಯಾಬ್ಲೆಟ್ ಇಲ್ವಾ ಅಂತ. ನಾನು ಹೇಳಿದೆ, ಅದು ಯಾಕೆ ಮಾಡಬೇಕು, ಸೊ ಅದು ಕೆಟ್ಟದಲ್ವ, ಯಾರು ಬೇಸರ ಆಗೋಕ್ಕೆ ಯಾರು ಬಯಸ್ತಾರೆ, ಎಲ್ಲರೂ ಖುಷಿಯಾಗಿರೋಕ್ಕೆ ಅಲ್ವಾ.
ಸೊ ನಾನು ಹೇಳಿದೆ ಇಲ್ಲ ಅಂಥ ಟ್ಯಾಬ್ಲೆಟ್ ಇಲ್ಲ ಅಂತ. ಈ ನನ್ನ ಶಿಷ್ಯ ಏನು ಮಾಡೋವನೆ ಅಂದರೆ ನನ್ನೊಟ್ಟಿಗೆ ಕಲ್ತಿದ್ದೀನಲ್ಲ, ಅವನೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದು ಬೇಸರ ತರಿಸೋ ಟ್ಯಾಬ್ಲೆಟ್ ಮಾಡಿದ್ದಾನೆ. ಅವನಿಗೆ ಹೆಂಗೆ ಮಾರ್ಕೆಟ್ ಬಂತು ಅಂದರೆ, ಸೊ ನಂದು ಯಾರು ತಗೊಂಡು ಹೋಗ್ತಿಲ್ಲ ಖುಷಿಯಾಗಿರೋ ಟ್ಯಾಬ್ಲೆಟ್, ಬೇಸರದ ತಗೊಂಡು ಹೋಗ್ತಿದ್ದೆ. ನಾನು ಅವನಲ್ಲಿ ಕೇಳಿದೆ, ಇದು ಹಿಂಗೆ ಜನ ಎಲ್ಲ ಬೇಸರ ಆಗಿರೋಕ್ಕೇ ಇಷ್ಟಪಡ್ತಾರಾ ಅಂತ ಅವನಲ್ಲಿ ಕೇಳಿದೆ. ಇಲ್ಲ ಗುರುಗಳೇ, ಜನರ ಖುಷಿ ಇರೋದು ಪಕ್ಕದ ಮನೆಯವ ಬೇಸರದಲ್ಲಿದ್ದಾರೆ. ಸೊ ಈ ಟ್ಯಾಬ್ಲೆಟನ್ನು ಹೆಂಗಾದರೂ ಪಕ್ಕದ ಮನೆಯವನಿಗೆ ಕುಡಿಸ್ಬಿಟ್ರೆ ಅವನು ಬೇಸರದಲ್ಲಿರ್ತಾನೆ, ಇವನು ಖುಷಿಯಲ್ಲಿರ್ತಾನೆ. ಸೊ ಎಲ್ಲರೂ ಅದಕ್ಕೋಸ್ಕರನೇ ಅವನು ಸುತ್ತಮುತ್ತ ಜನ ಎಲ್ಲ ಬೇಸರದಲ್ಲಿದ್ದರೆ ಇವನು ಖುಷಿಯಾಗಿರ್ತಾನೆ. ಸೊ ಅದಕ್ಕೆಲ್ಲ ತಗೊಂಡು ಹೋಗ್ತಿದ್ರು, ನಾನು ತಯಾರು ಮಾಡಿ ಕೊಡ್ತಾ ಇದ್ದೀನಿ ಅಂತ ಎಲ್ಲ ಕಣ್ಣನ್ನು. ಸೊ ಈ ರೀತಿ ಜನಗಳೆಲ್ಲ ಇದ್ದಾರ.